ಹೇಳೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯೂರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ರಿವ್ಯೂ ಕೊಡ್ತೀನಿ, ಹಾಗೆ ಡೆಮೋ ಕೂಡ ತೋರಿಸ್ತೀನಿ. ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಮ್ಮ ಈ ಚಾನಲ್ ಅಲ್ಲಿ 30,000 ಸಬ್ಸ್ಕ್ರೈಬರ್ಸ್ ಆಗೋ ತರ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬನ್ನಿ ಈ ಪ್ರಾಡಕ್ಟ್ಸ್ ಹೇಗಿದೆ ಅಂತ ನೋಡೋಣ. ನನ್ನ ಹತ್ರ ಕ್ಯೂರ್ ಸ್ಕಿನ್ ಅವರ ಸ್ಕಿನ್ ಕೇರ್ ಕಿಟ್ ಇದೆ. ನಾನು ಇದನ್ನ ಹೇಗೆ ಆರ್ಡರ್ ಮಾಡ್ಕೊಂಡೆ ಅಂದ್ರೆ, ಕ್ಯೂರ್ ಸ್ಕಿನ್ ಅವ್ರದೇ ಒಂದು ಆಪ್ ಬರುತ್ತೆ. ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಅವರು ಕೆಲವೊಂದು ಕ್ವೆಶನ್ಸ್ ನ ಕೇಳ್ತಾರೆ. ಬೇಸಿಕ್ ಕ್ವೆಶನ್ಸ್ ಅಂದ್ರೆ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಗಿದೆ, ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಏನು, ಮತ್ತೆ ಇನ್ನೇನು ಅಲರ್ಜಿ ಏನಾದ್ರು ಇದೆಯಾ ನಿಮಗೆ ಅಂತ ಕೆಲವೊಂದು ಕ್ವೆಶನ್ಸ್ ನ ಕೇಳ್ತಾರೆ, ಬೇಸಿಕ್ ಕ್ವೆಶನ್ಸ್ ನ. ಅದ್ರ ಪ್ರಕಾರ ಒಬ್ರು ಡರ್ಮೆಟಾಲಜಿಸ್ಟ್ ನಿಮಗೆ ಒಂದು ಸ್ಕಿನ್ ಕೇರ್ ಕಿಟ್ ನ ಕ್ಯೂರೇಟ್ ಮಾಡ್ತಾರೆ. ನಿಮಗೆ ಇದರಲ್ಲಿ 3 ಪ್ರಾಡಕ್ಟ್ಸ್ ಬೇಕಂದ್ರೆ 3 ತಗೋಬಹುದು, 4 ಬೇಕಂದ್ರೆ 4 ತಗೋಬಹುದು, ಅಂಡ್ 5 ಬೇಕಂದ್ರೆ 5 ತಗೋಬಹುದು. ಅಕಾರ್ಡಿಂಗ್ಲಿ ಪ್ರೈಸಿಂಗ್ ಕೂಡ ಇರುತ್ತೆ. ನಾನು ತಗೊಂಡಿರುವಂತ ಕಿಟ್ ಅಲ್ಲಿ ಒಟ್ಟು 4 ಪ್ರಾಡಕ್ಟ್ಸ್ ಇದೆ. ಫೇಸ್ ವಾಶ್, ಮಾಯಿಶ್ಚರೈಸರ್, ಫೇಸ್ ಕ್ರೀಮ್ ಅಂಡ್ ಸನ್ಸ್ಕ್ರೀನ್. ಇದು ನಾನು 1499 ರುಪೀಸ್, 1499 ರೂಪಾಯಿಗೆ ಪರ್ಚೇಸ್ ಮಾಡಿದ್ದು. ಬಟ್ ಇಂಡಿವಿಜುವಲ್ ಪ್ರಾಡಕ್ಟ್ ಪ್ರೈಸ್ ನ ಆಡ್ ಮಾಡಿದ್ರೆ 1499ಗಿಂತ ಜಾಸ್ತಿನೇ ಇದೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ. ಇದು ಫೇಸ್ ವಾಶ್ 400 ರೂಪಾಯಿ, ಮಾಯಿಶ್ಚರೈಸರ್ 650 ರುಪೀಸ್, ಫೇಸ್ ಕ್ರೀಮ್ ಬಂದು 375 ರುಪೀಸ್ ಅಂಡ್ ಸನ್ಸ್ಕ್ರೀನ್ 450 ರೂಪಾಯಿ. ಸೊ ಟೋಟಲ್ 1875 ಆಗುತ್ತೆ. ನಾನು ವಿಡಿಯೋ ಮಾಡೋದಕ್ಕೂ ಮುಂಚೆ ಕ್ಯಾಲ್ಕುಲೇಟ್ ಮಾಡಿದ್ದೆ, 1875 ಆಗುತ್ತೆ. ಸೊ ಈ ತರ ಒಂದು ಕಿಟ್ ತಗೊಳ್ಳೋದೇ ಚೆನ್ನಾಗಿ, ದುಡ್ಡು ಉಳಿಯುತ್ತೆ ಅಂಡ್ ಎಲ್ಲ ಪ್ರಾಡಕ್ಟ್ಸ್ ಟ್ರೈ ಮಾಡ್ಬೋದು ನೀವು. ಸೊ ಒಟ್ಟು 4 ಪ್ರಾಡಕ್ಟ್ಸ್ ನಮಗೆ 1499 ರೂಪಾಯಿಗೆ ಸಿಗುತ್ತೆ. ಈಗ ನಾವು ಒಂದೊಂದೇ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸರ್. ಇದೊಂದು ಫೋಮಿಂಗ್ ಫೇಸ್ ವಾಶ್, ಸ್ವಲ್ಪ ಡ್ರೈಯಿಂಗ್ ಇದೆ. ಇದರಲ್ಲಿ ಆರ್ಗನೈನ್ ಹಾಗೆ ಲ್ಯಾಕ್ಟಿಕ್ ಆಸಿಡ್ ಇದೆ. ಇದು ತ್ವಚೆನ ಕ್ಲೀನ್ ಮಾಡೋದ್ರ ಜೊತೆಯಲ್ಲಿ ತ್ವಚೆನ ಎಕ್ಸ್ಫೋಲಿಯೇಟ್ ಹಾಗೆ ರಿಫ್ರೆಶ್ ಕೂಡ ಮಾಡುತ್ತೆ. ಇದನ್ನ ನೀವು ಬೆಳಿಗ್ಗೆ ರಾತ್ರಿ 2 ಟೈಮು ಯೂಸ್ ಮಾಡಬಹುದು. ಫೇಸ್ ವಾಶ್ ಮಾಡಿದ್ಮೇಲೆ ಸ್ಕಿನ್ ತುಂಬಾನೇ ಕ್ಲೀನ್ ಅಂಡ್ ಫ್ರೆಶ್ ಅನ್ಸುತ್ತೆ. ನೆಕ್ಸ್ಟ್ ಅಪ್ ಒಂದು ಮಾಯಿಶ್ಚರೈಸರ್ ಇದೆ. ಇದು ಅವರ ರೀಸ್ಟ್ರಕ್ಚರ್ ಕ್ರೀಮ್. ಒಂದು ಒಳ್ಳೆ ಮಾಯಿಶ್ಚರೈಸರ್ ಇದು. ನಾನು ಇದನ್ನ ಮೊದಲೇ ಯೂಸ್ ಮಾಡಿದ್ದೆ, ಅಂದ್ರೆ ಈ ಕಿಟ್ ತರ್ಸಕ್ಕೂ ಮೊದಲೇ ಯೂಸ್ ಮಾಡಿದ್ದೆ ಇದೊಂದೇ ಪ್ರಾಡಕ್ಟ್ ನ. ಹಾಗಾಗಿ ಅವರ ಬೇರೆ ಪ್ರಾಡಕ್ಟ್ಸ್ ನ ಟ್ರೈ ಮಾಡ್ಬೇಕು ಅಂತ ಅನಿಸ್ತು, ಯಾಕಂದ್ರೆ ನನಗೆ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಗಿತ್ತು. ಸೊ ಈ ಕಿಟ್ ನ ತರ್ಸೋದಕ್ಕೆ ಇದೇ ನನಗೆ ಇನ್ಸ್ಪೈರ್ ಮಾಡಿದ್ದು, ಇದೇ ಪ್ರಾಡಕ್ಟ್. ಸೊ ಒಂದು ಬ್ಯೂಟಿಫುಲ್ ಮಾಯಿಶ್ಚರೈಸರ್ ಇದು. ನಿಮಗೂ ನಂತರನೇ ಆಯಿಲಿ ಸ್ಕಿನ್ ಟೈಪ್ ಇದ್ದಲ್ಲಿ, ಇಲ್ಲ ಕಾಂಬಿನೇಷನ್ ಸ್ಕಿನ್ ಟೈಪ್ ಇದ್ದಲ್ಲಿ, ಇವನ್ ಸೆನ್ಸಿಟಿವ್ ಸ್ಕಿನ್ ಟೈಪ್ ಇರೋರು ಇದನ್ನ ಯೂಸ್ ಮಾಡಬಹುದು. ತುಂಬಾನೇ ಚೆನ್ನಾಗಿ ತ್ವಚೆನ ಮಾಯಿಶ್ಚರೈಸ್ ಮಾಡುತ್ತೆ. ಬಟ್ ಸ್ವಲ್ಪನೂ ಅನ್ಕಂಫರ್ಟೇಬಲ್ ಅನ್ಸೋದಿಲ್ಲ, ತ್ವಚೆ ಮೇಲೆ ಏನು ಅಪ್ಲೈ ಮಾಡಿದೀರಾ ಅಂತಾನೆ ಅನ್ಸೋದಿಲ್ಲ. ಒಂದು ಲೈಟ್ ವೇಟ್ ಬ್ಯೂಟಿಫುಲ್ ಮಾಯಿಶ್ಚರೈಸರ್ ಇದು. ಡೆಫಿನೆಟ್ಲಿ ಟ್ರೈ ಮಾಡಿ. ಈ ಕಿಟ್ ಅಲ್ಲಿ ನನ್ನ ಮೋಸ್ಟ್ ಫೇವರೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದನ್ನ. ಈ ಮಾಯಿಶ್ಚರೈಸರ್ ನಾನು ಬೆಳಗ್ಗೆ ಒಂದ್ಸಲ ಯೂಸ್ ಮಾಡ್ತೀನಿ, ಅಂದ್ರೆ ಫೇಸ್ ವಾಶ್ ಮಾಡಿದ್ಮೇಲೆ ಇದನ್ನ ಅಪ್ಲೈ ಮಾಡ್ಕೋತೀನಿ. ನೆಕ್ಸ್ಟ್ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಇದು ಒಂದು ಫೇಸ್ ಕ್ರೀಮ್, ಅಜಿಲೈಕ್ ಆಸಿಡ್ ಕ್ರೀಮ್. ಇದು ಆಕ್ನೆನ ಕಮ್ಮಿ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾನ ತ್ವಚೆ ಮೇಲೆ ಗ್ರೋತ್ ಆಗದಂಗೆ ನೋಡ್ಕೊಳ್ಳುತ್ತೆ. ಹಾಗೆ ರೆಡ್ನೆಸ್ ಮತ್ತೆ ಇನ್ಫ್ಲಮೇಷನ್ ಏನಾದ್ರು ಇದ್ರೆ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಂದು ಸ್ಕಿನ್ ಹೀಲಿಂಗ್ ಕ್ರೀಮ್ ಇದು. ಸೊ ಹಾಗಾಗಿ ನಾನು ಇದನ್ನ ನೈಟ್ ಟೈಮ್ ಯೂಸ್ ಮಾಡ್ತೀನಿ. ಮುಖ ತೊಳೆದಿದ್ದಾದ್ಮೇಲೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನ ಅಪ್ಲೈ ಮಾಡ್ತೀನಿ. ಇದನ್ನ ಯೂಸ್ ಮಾಡ್ಬೇಕಾದ್ರೆ ನಾನು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡೋದಿಲ್ಲ. ನೀವು ನೋಡ್ಬೋದು, ಇದು ಮಾಯಿಶ್ಚರೈಸರ್ ಅಷ್ಟು ಈಸಿಯಾಗಿ ಬ್ಲೆಂಡ್ ಆಗ್ತಾ ಇಲ್ಲ. ಹಾಗೆ ಇದರಲ್ಲಿ ಚಿಕ್ಕ ಚಿಕ್ಕ ಶಿಮ್ಮರ್ ಪಾರ್ಟಿಕಲ್ಸ್ ಇದೆ. ನೀವು ಈ ಪ್ರಾಡಕ್ಟ್ ನ ಬೋತ್ ನಿಮ್ಮ ಮಾರ್ನಿಂಗ್ ಅಂಡ್ ನೈಟ್ ಟೈಮ್ ಸ್ಕಿನ್ ಕೇರ್ ರೊಟೀನ್ ಎರಡರಲ್ಲೂ ಯೂಸ್ ಮಾಡಬಹುದು, ಇಲ್ಲ ನಂತರ 1 ಟೈಮ್ ಕೂಡ ಯೂಸ್ ಮಾಡಬಹುದು. ಲಾಸ್ಟ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪ್ರಾಡಕ್ಟ್, ಸನ್ಸ್ಕ್ರೀನ್. ಇದು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್, SPF 30 ಮತ್ತೆ PA++ ಇದೆ. ಹಾಗೆ ಇದರಲ್ಲಿ ಇರುವಂತಹ ಕೀ ಇಂಗ್ರೀಡಿಯೆಂಟ್ಸ್ ಬಂದು ವೈಟಮಿನ್ ಇ, ಕ್ಯಾಮಮೈಲ್ ಹಾಗೆ ಫಾಸ್ಫೋಲಿಪಿಡ್ಸ್. ಒಂದು ಬ್ಯೂಟಿಫುಲ್ ಸನ್ಸ್ಕ್ರೀನ್ ಇದು, ಲೈಟ್ ವೇಟ್ ಸನ್ಸ್ಕ್ರೀನ್. ಬಟ್ ಏನು ಅಂದ್ರೆ ತುಂಬಾ ಪ್ರಾಡಕ್ಟ್ ತಗೊಂಡ್ರೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಂಡ್ ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಎಕ್ಸ್ಪೋಸ್ಡ್ ಸ್ಕಿನ್ ನ ಕವರ್ ಮಾಡೋದಕ್ಕೆ ಎಷ್ಟು ಪ್ರಾಡಕ್ಟ್ ಬೇಕೋ ಅಷ್ಟೇ ತಗೊಂಡ್ರೆ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು.
ಇವಾಗ 3 ಫಿಂಗರ್ ಅಷ್ಟು ಪ್ರಾಡಕ್ಟ್ ನ ತಗೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಪ್ಲೈ ಮಾಡೋದಕ್ಕೆ ಅಂಡ್ ಬ್ಲೆಂಡ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಡೆಮೋದಲ್ಲಿ ತೋರಿಸಿರೋ ತರ ನಿಮಗೆ ಎಷ್ಟು ಪ್ರಾಡಕ್ಟ್ ನೆಸೆಸರಿ ಅನ್ಸುತ್ತೆ ಅಷ್ಟನ್ನೇ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಕಮ್ಮಿ ಅನ್ಸಿದ್ರೆ ಮತ್ತೆ ತಗೊಂಡು ಅಪ್ಲೈ ಮಾಡ್ಬೋದು. ಬಟ್ ಈ 3 ಫಿಂಗರ್ ಮೆಥಡ್ ನ ಇದ್ರಲ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ, ತುಂಬಾನೇ ಕಷ್ಟ ಆಗುತ್ತೆ ಬ್ಲೆಂಡ್ ಮಾಡೋದಕ್ಕೆ. ಸೊ ಓವರ್ ಆಲ್ ನೀವು ಹೊಸ ಪ್ರಾಡಕ್ಟ್ಸ್ ನ ಟ್ರೈ ಮಾಡ್ಬೇಕು ಅಂತ ಇದ್ದೀರಾ, ಇಲ್ಲಾಂದ್ರೆ ಒಂದು ಸ್ಕಿನ್ ಕೇರ್ ರೊಟೀನ್ ನ ಬಿಲ್ಡ್ ಮಾಡ್ಬೇಕು ಅಂತ ಇದ್ದೀರಾ, ನಿಮಗೆ ಯಾವ ಪ್ರಾಡಕ್ಟ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕು, ರೊಟೀನ್ ನ ಯಾವ ತರ ಫಾಲೋ ಮಾಡ್ಬೇಕು ಅಂತ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಖಂಡಿತವಾಗ್ಲೂ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ನ ಟ್ರೈ ಮಾಡಿ. ಯಾಕಂದ್ರೆ ನಿಮ್ಮ ಸ್ಕಿನ್ ಕನ್ಸರ್ನ್ ಪ್ರಕಾರನೇ ಅವರು ಕ್ಯೂರೇಟ್ ಮಾಡಿ ಕೊಡ್ತಾರೆ ಕಿಟ್ ನ ಅಂಡ್ ನೀವು ಅದನ್ನ ಫಾಲೋ ಮಾಡಬಹುದು. ನಿಮಗೂ ಈಸಿ ಆಗುತ್ತೆ ಅಂಡ್ ರಿಸಲ್ಟ್ಸ್ ಕೂಡ ಕಂಡು ಬರುತ್ತೆ. ಒಳ್ಳೆ ಪ್ರಾಡಕ್ಟ್ಸ್, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿದೆ ಇದು ಯಾವುದೇ ರೀತಿಯಲ್ಲಿ ಈ ವಿಡಿಯೋ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನಗೆ ಇಷ್ಟ ಆಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ನಾನು ಮಾಯಿಶ್ಚರೈಸರ್ ಮೊದಲೇ ಯೂಸ್ ಮಾಡಿದ್ದೆ, ನನ್ನ ಪ್ರಾಡಕ್ಟ್ ಎಂಪ್ಟೀಸ್ ವಿಡಿಯೋದಲ್ಲೋ ಇಲ್ಲ ಅಂದ್ರೆ ನನ್ನ ಮಂತ್ಲಿ ಫೇವ್ರೆಟ್ ವಿಡಿಯೋದಲ್ಲಿ ಮಾಯಿಶ್ಚರೈಸರ್ನ ಕೂಡ ತೋರಿಸಿದ್ದೀನಿ. ನಾನು ಇಷ್ಟ ಆಗಿ ಈ ಪ್ರಾಡಕ್ಟ್ಸ್ನ ತರಿಸಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ತರ ಒಂದು ಒಳ್ಳೆ ಬ್ರ್ಯಾಂಡ್ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಬಂದ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.